ಯಾರೂ ಅರಿಯದ ವೀರ. ಆಶಯ: ಅನ್ನ ಕೊಟ್ಟು ಕಾಪಾಡಿದ ದಣಿಗಳ ಕುಟುಂಬವನ್ನು ಉಳಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿಕೊಂಡ ಲಿಂಗ ತನ್ನ ತಬ್ಬಲಿ ಮಗನನ್ನು ನೆನೆಸಿಕೊಳ್ಳುತ್ತಲೇ ಯಾರಿಗೂ ತಿಳಿಯದಂತೆ ಹೊಳೆಗೆ ಹಾರಿ ಬಿಡುತ್ತಾನೆ. ಭಯದಲ್ಲಿದ್ದ ಸುಬ್ಬಣ್ಣನ ಮನೆಯವರಿಗೆ ಅದು ತಿಳಿಯುವುದಿಲ್ಲ. ದೋಣಿ ಪಕ್ಕದೂರನ್ನು ತಲುಪುತ್ತದೆ. ಆಗ ಲಿಂಗ ಇಲ್ಲದಿರುವುದು ಗೊತ್ತಾಗಿ ಎಲ್ಲರೂ ಅವನನ್ನು ಹುಡುಕುತ್ತಾರೆ. ಅವನಿಗಾಗಿ ಕಣ್ಣೀರುಡುತ್ತಾರೆ. ಲೇಖಕರು ಕುವೆಂಪು. ಆಷಾಢ ಮಾಸದ ಸುಮಾರು ರಾತ್ರಿ 8 ಗಂಟೆಯ ಸಮಯ. ಕಗ್ಗತ್ತಲು. ಕಣ್ಣು ತಿವಿಯುವಂತಿತ್ತು. ಜಡಿಮಳೆ ಜರ್ರೆಂದು ಕರೆ ಕರೆ ಹುಟ್ಟಿಸುತ್ತಿತ್ತು. ಸುಬ್ಬಣ್ಣ ಗೌಡರು ಜಗಲಿಯಲ್ಲಿ ಒಂದು ಜಮಖಾನದ ಮೇಲೆ ಕುಳಿತು ಲ್ಯಾಂಪಿನ ಬೆಳಕಿನಲ್ಲಿ ಲೆಕ್ಕಪತ್ರ ನೋಡುತ್ತಿದ್ದರು. ಲಿಂಗ ಹೊರಗಿನಿಂದ ಕೈಲೊಂದು ಲಾಟೀನೂ ಹಿಡಿದುಕೊಂಡು ಬಂದು, ಅಯ್ಯ, ಹೊಳೆ ನೀರು 7ನೇ ಮೆಟ್ಟಿಲಿಗೇರಿದೆ ಎಂದ. ಸುಬ್ಬಣ್ಣ ಗೌಡರು ಗಾಬರಿಯಿಂದ ತಟಕ್ಕನೆ ಎದ್ದು, ಎಲ್ಲಿ ನೋಡೋಣ ಬಾ ಎಂದು ಕಂಬಳಿ ಕೊಪ್ಪೆ ಹಾಕಿಕೊಂಡು ಹೊರಟರು. ಇಬ್ಬರೂ ಹೊಳೆಗೆ ಹೋಗಿ 5-6 ಮೆಟ್ಟಲು ಇಳಿದು ನಿಂತರು. ನೊರೆಯೆದ್ದ ಕೆಂಬಣ್ಣದ ತೆರೆಗಳು ಅವರ ಕಾಲಿಗೆ ಬಂದು ಬಡಿಯುತ್ತಿದ್ದವು. ತುಂಗಾ ನದಿಯ ಪ್ರವಾಹ ಉಕ್ಕಿಯುಕ್ಕಿ ನೊರೆ ನೊರೆಯಾಗಿ ಬೋರೆಂದು ಹರಿಯುತ್ತಿತ್ತು. ಲಾಟೀನಿನ ಬೆಳಕಿನಲ್ಲಿ ಅಲೆಗಳು ಫಳಫಳ ಮಿಂಚುತ್ತಿದ್ದವು. ಮಳೆ ನಿರಂತರವಾಗಿ ಸುರಿಯುತ್ತಲೇ ಇತ್ತು. ಅವರು ಅಲ್ಲಿ ನಿಂತ ಹಾಗೆಯೇ 6ನೆಯ ಮೆಟ್ಟಿಲಿಗೆ ನೀರೇರಿ ಮುಚ್ಚಿತು. 5ನೇ ಮೆಟ್ಟಲಿಗೆ ಹತ್ತಿ ನಿಂತರು. ಸುಬ್ಬಣ್ಣ ಗೌಡರು ಲಿಂಗನ ಕಡೆ ತಿರುಗಿ, ನಿನ್ನೆ ಎಲ್ಲಿಯವರೆಗೆ ಏರಿತ್ತೋ ನೀರು ಎಂದರು. ನಿನ್ನೆ ಇಷ್ಟು ನೀರು ಬಂದಿರಲಿಲ್ಲ, 8ನೆಯ ಮೆಟ್ಟಲಲ್ಲಿಯೇ ಇತ್ತು. ಆದರೂ ನಿನ್ನ ಕೆರೆ ಹಳ್ಳಿಯೆಲ್ಲ ಕೊಚ್ಚಿಕೊಂಡು ಹೋಯಿತಂತೆ. ಕೆಳಮನೆ ರಂಗಪ್ಪ ಗೌಡರು ಮಗ ರಾಮು ಸಿಕ್ಕಲೇ ಇಲ್ಲವಂತೆ. ಬಹಳ ಅನಾಹುತ ಆಯಿತಂತೆ ಎಂದ ಲಿಂಗ. ಗೌಡರ ಮುಖವು ಭಯದ ಚಿಹ್ನೆ ತೋರಿ ಗಂಭೀರವಾಯಿತು. ಇಂದು ಮೇಲ್ಮಳೆ ಹೇಗಿದೆಯಂತೆ, ನಿನಗೇನಾದರೂ ಗೊತ್ತೇ ಎಂದು ಕೇಳಿ ಕಗ್ಗತ್ತಲಿನ ಕಡೆ ಕುರುಡಾಗಿ ನಿಟ್ಟಿಸುತ್ತಾ ನಿಂತರು. ಮೇಲ್ಮಳೆ ಬಹಳ ಜೋರಾಗಿದೆಯಂತೆ. ಶೃಂಗೇರಿ ಆ ಕಡೆಯಂತೂ 1 ನಿಮಿಷ ಬಿಡದೆ ಹೊಡೆಯುತ್ತಿದೆಯಂತೆ ಎಂದು ಹೇಳಿ ಲಿಂಗನು ಲಾಟೀನಿನ ಬೆಳಕಲ್ಲಿ ಕೆಳಗೆ ನೋಡಿ, ಅಯ್ಯ, ಇಲ್ಲಿ ನೋಡಿ, ನೀರು 5ನೇ ಮೆಟ್ಟಲಿಗೇರುತ್ತಾ ಇದೆ ಎಂದ. ಗೌಡರು ಕೆಳಗೆ ನೋಡಿ ಎದೆ ನಡುಗಿ ಮುಖ ಕಪ್ಪಾಗಿ ಸ್ವಲ್ಪ ಪೆಚ್ಚಾದರೂ ಇಬ್ಬರೂ ಹಿಂತಿರುಗಿ ಮನೆಯೊಳಗೆ ಹೋದರು. ಗೌಡರು ಕಂಬಳಿ ತೆಗೆದುಹಾಕಿ ಬಿಸಿ ನೀರಿನಲ್ಲಿ ಕಾಲು ತೊಳೆದುಕೊಂಡು ಜಮಖಾನದ ಮೇಲೆ ಕುಳಿತು ಕೈಗಳನ್ನು ಹಿಂದಕ್ಕೆ ಹಾಕಿ ಅವುಗಳ ಮೇಲೆ ಒರಗಿಕೊಂಡು ಆಲೋಚನಾಪರರಾದರು. ಲಿಂಗನು ಲಾಟೀನಿನ ದೀಪವನ್ನು ಸಣ್ಣಗೆ ಮಾಡಿ ಕಂಬಳಿ ಕೊಡವಿ ಗಳುವಿನ ಮೇಲೆ ಹರಡಿ ಅಡಿಗೆ ಮನೆಯೊಳಗೆ ಹೋದನು. ಸುಬ್ಬಣ್ಣ ಗೌಡರ ಹೆಂಡತಿ ನಾಗಮ್ಮ, ಅದೇನು ಲಿಂಗ, ಲಾಟೀನನ್ನು ತೆಗೆದುಕೊಂಡು ಹೊರಗೆ ಹೋಗಿದ್ದರಲ್ಲ, ಹೊಳೆ ಬಹಳ ಬಂದಿದೆಯೇನೋ ಎಂದರು. ಸುಬ್ಬಣ್ಣ ಗೌಡರ 12 ವರ್ಷದ ಮಗ ತಿಮ್ಮು, 8 ವರ್ಷದ ಮಗಳು ಸೀತೆ ಇಬ್ಬರೂ ಊಟಕ್ಕೆ ಕುಳಿತಿದ್ದರು. ಹೊಳೆ ಏರುವ ಮಾತು ಕೇಳಿ ಉಣ್ಣುವುದನ್ನು ಬಿಟ್ಟು ಕಳೆದ ಬಾಯಿ ಮುಚ್ಚದೆ ತೆರೆದ ರೆಪ್ಪೆ ಹಾಕದೆ ಇಟ್ಟ ಕೈ ತೆಗೆಯದೆ ನಾಗಮ್ಮ ಲಿಂಗ ಇವರ ಸಂಭಾಷಣೆ ಕೇಳುತ್ತಾ ಕುಳಿತರು. ಹೌದಮ್ಮ, ಹೊಳೆ ಎದ್ಬೂದದ್ದು ಏರುತ್ತಾ ಇದೆ. ಹೌದಮ್ಮ, ಹೊಳೆ ಎದ್ದೂತದ್ದೋ ಏರುತ್ತಾ ಇದೆ. ಅದರಲ್ಲಿಯೂ ಮೇಲ್ಮಳೆ ವಿಪರೀತವಿದೆಯಂತೆ. ನಿನ್ನೆಯೇ ಕೆರೆ ಹಳ್ಳಿಯೆಲ್ಲ ತೇಲಿ ಹೋಯಿತಂತೆ. ಪಾಪ ಆ ಕೆಳಮನೆ ರಂಗಪ್ಪ ಗೌಡರ ರಾಮು ಇನ್ನೂ ಸಿಕ್ಕಿಲ್ಲವಂತೆ. ನಾಗಮ್ಮ ಊಟಕ್ಕೆ ಕುಳಿತ ಮಕ್ಕಳ ಕಡೆ ನೋಡಿದರು. ಏಕೆ ನೋಡಿದರೋ ಯಾರಿಗೆ ಗೊತ್ತು. ಅವರು ಉಣ್ಣೋದೇ ಕುಳಿತದ್ದನ್ನು ನೋಡಿ ತಾವೇ ಹೋಗಿ ಅವರ ಹತ್ತಿರ ಕುಳಿತುಕೊಂಡು ಉಣ್ಣಿಸತೊಡಗಿದರು. ಸೀತೆ ತುತ್ತು ತಿನ್ನುತ್ತಾ, ಅಮ್ಮ, ರಾಮು ಏನಾದ ಎಂದಳು. ನಾಗಮ್ಮ, ಏನೂ ಆಗಲಿಲ್ಲ, ನೀ ಉಣ್ಣು ಸುಮ್ಮನೆ ಎಂದರು. ತಿಮ್ಮು, ಏನಮ್ಮ ಅದು ಲಿಂಗ ಹೇಳಿದ್ದು ಎಂದ. ನಾಗಮ್ಮ, ಏನಿಲ್ಲ ಮಗು, ಹೊಳೆಯಲ್ಲಿ ನೀರು ಏರುತ್ತಿದೆಯಂತೆ, ಅಷ್ಟೇ, ನೀನು ಊಟ ಮಾಡು ಎಂದರು.
ಲಿಂಗನ ಕಡೆ ನೋಡಿ ಅಷ್ಟೇ ಅಲ್ಲವೇನೋ ಲಿಂಗ ಎಂದರು. ಲಿಂಗ ತಲೆ ತೂಗಿ ಸಮ್ಮತಿಸಿ ಅಷ್ಟೇ ಇನ್ನೇನು, ನೀವು ಉಣ್ಣಿ ತಿಮ್ಮಯ್ಯ ಎಂದ. ಸುಬ್ಬಣ್ಣಗೌಡರ ಜಗಲಿಯಿಂದ ಲಿಂಗ ಎಂದು ಕರೆದರು. ಲಿಂಗನಿಗೆ ಕವಿ ಕೊಂಚ ಮಂದ. ಲಿಂಗನಿಗೆ ಕಿವಿ ಕೊಂಚ ಮಂದ ಕೇಳಿಸಲಿಲ್ಲ. ಮತ್ತೆ ಕರೆದರು. ಆಗ ನಾಗಮ್ಮ, ಏ ಲಿಂಗ, ಹೊರಗೆ ಕೊರೆಯುತ್ತಾರೋ ಹೋಗೋ ಎಂದರು. ಲಿಂಗನು ತಟಕ್ಕನೆ ಎದ್ದು ತನ್ನ ಚೊಟ್ಟುಕಾಲು ಓರೆಯಾಗಿ ಹಾಕುತ್ತಾ ಹೋದ. ಪಾಪ, ಅವರ ಬಲಕಾಲು ಎಡಗಾಲಿಗಿಂತ ತುಸು ಮೋಟ ಮತ್ತು ಸಣ್ಣ. ಲಿಂಗನು ಜಗಲಿಗೆ ಹೋಗಿ ಕೇಳಿದನು, ಯಾಕಯ್ಯ ಕರೆದದ್ದು? ಗೌಡರು ಎಂದರು. ಹೋಗಿ ನೋಡಿಕೊಂಡು ಬಾ, ನೀರು ಈಗೆಷ್ಟು ಏರಿದೆ? ಲಿಂಗನು ಲಾಟೀನಿನ ಬತ್ತಿ ಏರಿಸಿ ದೀಪ ದೊಡ್ಡದು ಮಾಡಿ ಕಂಬಳಿ ಕೊಪ್ಪೆ ಹಾಕಿಕೊಂಡು ಹೊಳೆಯ ಕಡೆ ಹೋದನು. ಅವರು ಹೋದ ಸ್ವಲ್ಪ ಹೊತ್ತಿನಲ್ಲಿಯೇ ಗೌಡರು ನಾಗ ಎಂದು ಕೂಗಿದರು. 8 ವರ್ಷದ ಹುಡುಗನೊಬ್ಬನು ಮುರಬೇಯಿಸುವ ಒಲೆಯ ಕಡೆಯಿಂದ ಓಡಿ ಬಂದು ಮುಂಡಿಗೆಯ ಮರೆಯಲ್ಲಿ ನಿಂತು, ಏನ್ರಯ್ಯ ಎಂದ. ಗೌಡರು, ದನ ಎಲ್ಲ ಕಟ್ಟಿದ್ದೀರೇನೋ ಎಂದರು. ಹೌದ್ರಯ್ಯ, ಎಲ್ಲ ಕಟ್ಟಿದ್ದೇನೆ. ತುಂಗೆ ದನ, ಪುಟ್ಟ ಗುಡ್ಡ, ಎಲ್ಡೂ ಮಾತ್ರ ಕೊಟ್ಟಿಗೆಗೆ ಬರಲೇ ಇಲ್ಲ. ಹೋಗಲಿ ಬಿಡು ಎಂದು ಗೌಡರು ದಿಂಬಿನ ಮೇಲೆ ಒರಗಿಕೊಂಡರು. ನಾಗ ಮೆಲ್ಲಗೆ ಚಳಿ ಕಾಯಿಸಲು ಮುರುವಿನ ಓಲೆಗೆ ಜಾರಿದ. ಅಷ್ಟು ಹೊತ್ತಿಗೆ ಹೊಳೆಗೆ ಹೋಗಿದ್ದ ಲಿಂಗ ಬಂದ. ಗೌಡರು ನೀರೆರೆದೆಯೇನೋ ಎಂದು ಕೇಳಿದರು. ಲಿಂಗ ಲಾಟೀನು ಕೆಳಗಿಳಿಸಿ ಕಂಬಳಿ ಕೊಡುತ್ತಾ 4ನೇ ಮೆಟ್ಟಲಿಗೆ ಮುಟ್ಟ ಬಂದದೆ ಎಂದನು. ಹಾಗಾದರೆ ಕೊಟ್ಟಿಗೆಗೆ ಹೋಗಿ ದನಗಳ ಕೊರಳ ಕಣ್ಣಿ ಎಲ್ಲ ಬಿಚ್ಚಿ ಬಾ ಎಂದು ಗೌಡರು ಚಿಂತಿಸುತ್ತಾ ಕೂತರು. ಲಿಂಗ ತನ್ನ ಮಗ ನಾಗನನ್ನು ಕರೆದುಕೊಂಡು ಕೊಟ್ಟಿಗೆಗೆ ಹೋದ. ಅಷ್ಟು ಹೊತ್ತಿಗೆ ನಾಗಮ್ಮ ನೀರು ತಂದಿಟ್ಟು ಬಳ್ಳಿ ಹಾಕಿದೆ ಎಂದರು. ಸುಬ್ಬಣ್ಣಗೌಡರು ಎದ್ದು ತಂಬಿಗೆ ತೆಗೆದುಕೊಂಡು ಬಾಯಿ ಮುಕ್ಕಳಿಸಿ ಊಟಕ್ಕೆ ಹೋದರು. ತಿಮ್ಮು, ಸೀತೆ ಇಬ್ಬರು ಹೊರಗೆ ಬಂದು ಜಗಲಿಯ ಮೇಲಿನ ಲ್ಯಾಂಪಿನ ಬೆಳಕಿನಲ್ಲಿ ಮಕ್ಕಳು ಹರಟೆ ಹೊಡೆಯುತ್ತಿದ್ದರು. ತುಸು ಹೊತ್ತಿನಲ್ಲಿ ಲಿಂಗನೂ ಅವನ ಮಗ ನಾಗನೂ ಕೊಟ್ಟಿಗೆಯಿಂದ ಬಂದು ಕಾಲು ತೊಳೆದುಕೊಂಡು ಅಗಲಿಯ ಕೆಸರಲಿಗೆಯ ಮೇಲೆ ಕೂತರು. ಲಿಂಗ, ನಾಗ ಇವರೊಡನೆ ತಿಮ್ಮು, ಸೀತೆ ಇಬ್ಬರಿಗೂ ತುಂಬಾ ಸಲಿಗೆ. ಗಮ್ಮು, ಲಿಂಗ ಹೊಳೆ ಪೂರ ಏರಿದೆಯೇನೋ ಎಂದು ಕೇಳಿದ. ಲಿಂಗ, ಇಲ್ಲಯ್ಯ, ಯಾವಾಗಲೂ ಏರುವಂತೆ ಎಂದ. ಲಿಂಗನ ಹತ್ತಿತ ಕುಳಿತಿದ್ದ ಸೀತೆ ಇಬ್ಬರ ಸಂಭಾಷಣೆಗೆ ಗಮನ ಕೊಡಲೇ ಇಲ್ಲ. ಅವಳ ಮನಸ್ಸು ಇನ್ನೇತರ ಮೇಲೂ ಹೋಗಿತ್ತು. ಒಂದು ಸಲ ಲಿಂಗನ ಕಾಲು ಗಂಟುಗಳ ಕಡೆ ನೋಡುತ್ತಿದ್ದಳು, ಒಂದು ಸಲ ಕೈ ಗಂಟುಗಳ ಕಡೆ ನೋಡುತ್ತಿದ್ದಳು. ಆಕೆಗೆ ಬಹಳ ಸೋಜಿಗವಾಯಿತು. ಕಡೆಗೆ ನಾಚಿಕೆಯಿಂದ ಕುತೂಹಲ ಹೆಚ್ಚಾಗಲು, ಲಿಂಗ, ಇದೇನು ಕಲೆಗಳೋ ನಿನ್ನ ಕಾಲ್ಗಂಟಿನಲ್ಲಿ ಕೈಗಂಟಿನಲ್ಲಿ ಎಂದು ಕೇಳಿದಳು. ಲಿಂಗನ ಮುಖ ಇದ್ದಕ್ಕಿದ್ದ ಹಾಗೆ ಬಾಡಿತು. ಬಾಯಿಯಿಂದ ಮಾತೇ ಹೊರಡಲಿಲ್ಲ. ಕಣ್ಣಿನಲ್ಲಿ ನೀರು ತುಂಬಿತು. ಮರುಕೊಳಿಸಿದ ಹಿಂದಿನ ದುಃಖ ತಡೆದುಕೊಂಡು ದೈನ್ಯದಿಂದ, ಅದೆಲ್ಲ ಕಟ್ಕೊಂಡು ನಿಮಗೇಕೆ ಸೀತಮ್ಮ ಎಂದ. ಗಮ್ಮುಗೆ ಲಿಂಗನ ಆ ಸ್ಥಿತಿ ನೋಡಿ ಕನಿಕರದೊಂದಿಗೆ ಅಚ್ಚರಿಯೂ ಆಯಿತು. ಸೀತೆಗೆ ಬದಲಾಗಿ, ಅವನೇ ಲಿಂಗ, ಸಂಕೋಚಬೇಕೋ ನಮ್ಮೊಡನೆ ಹೇಳಬಾರದೆ ಎಂದ. ಹೇಳದೆ ಏನು ತಿಮ್ಮಯ್ಯ, ನಿಮ್ಮೊಡನೆ ನೀವು ಜೈಲಿನಲ್ಲಿ ಕೋಳ ಕಾಸಿದ್ದ ಗುರುತು. ಇವು ಜೈಲಿನಲ್ಲಿ ಕೋಳ ಕಾಸಿದ್ದ ಗುರುತು. ಲಿಂಗನಂತ ಮುಗ್ಧನಿಗೆ ಜೈಲಾದುದನ್ನು ಕೇಳಿ ತಿಮ್ಮುವಿನ ಹೂವಿನಂತ ಎದೆಗೆ ಸಿಡಿಲು ಬಡಿದಂತಾಗಿ, ಏನು ನಿನಗೂ ಜೈಲೇ? ಯಾವ ಪುಣ್ಯಾತ್ಮನಪ್ಪ ನಿನಗೂ ಜೈಲು ಮಾಡಿದವನು ಎಂದು ಕೇಳಿದ. ನಾನು ಮೊದಲು ಮಾವಿನಹಳ್ಳಿ ರಂಗೇನಾಯ್ಕರ ಮನೆಯಲ್ಲಿದ್ದೆ ಕೆಲಸಕ್ಕೆ. ಅಲ್ಲೇ 5-6 ವರ್ಷ ಜೀತ ಮಾಡಿದೆ. ತಿಮ್ಮಯ್ಯ, ಏನು ಮಾಡೋದು, ಯಾರ್ಯಾರ ಜೊತೆಯೆಲ್ಲೋ ಸೇರಿಕೊಂಡು ಕಳ್ಳು ಕುಳಿಯೋದು ಕಲಿತೆ. ಒಂದು ದಿನ ಬಯಗಿನ ಹೊತ್ತು ಕಳ್ಳು ಕುಡಿದೆ.
ತಲೆಗೇರಿತು. ಕಳ್ಳಿನವರು ಏನು ಸೇರಿಸಿದ್ದೇನೇನೋ ಕಳ್ಳಿನವರು ಏನು ಸೇರಿಸಿದ್ದನೋ ಅದಕ್ಕೆ ಅಮಲು ಬರಲಿ ಅಂತ. ದಾರಿಯಲ್ಲಿ ಬರ್ತಾ ಇದ್ದೆ ರಂಗೇನಾಯ್ಕರ ಮಗ ಶೇಷೇನಾಯ್ಕ ಅಂತ ಇದ್ದಾರೆ. ಅವರಿಗೂ ಕುಡಿದು ತಲೆಗೆ ಅಮಲೇರಿತ್ತು. ಎಲ್ಲಿಂದಲೋ ಹಿಂದಿನಿಂದ ಬಂದು ಬಾಯೋಗೆ ಬಂದಂತೆ ಬೈದರು. ನನಗೂ ಕುಡಿದ ಮತ್ತಿನಲ್ಲಿ ಒಡೇರ ಮಕ್ಕಳು ಅಂತ ಗೊತ್ತಾಗಲಿಲ್ಲ. ಬಾಯಿಗೆ ಬಂದಂತೆ ಬೈದೆ. ಆಮೇಲೆ ಇಬ್ಬರಿಗೂ ಮರಾಮರಿಯಾಗಿ ಅವರಿಗೆ ಪೂರ ಪೆಟ್ಟಾಯಿತು. ನನ್ನ ಮೇಲೆ ಫಿರ್ಯಾದು ಕೊಟ್ಟರು. ನಾನು ಬಡವ, ಅದರಿಂದ ಜೈಲಾಯಿತು. ಕಡೆಯ 2 ಮಾತು ಹೇಳುವಾಗ ಅವರ ಕಂಠ ಗದ್ಗದಿತವಾಯಿತು. ಕಣ್ಣಿನಲ್ಲಿ ನೀರುಕ್ಕಿ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅದನ್ನು ನೋಡಿ ಅವನ ಮಗ ನಾಗನೂ ಅಳುತ್ತಿದ್ದ. ಸೀತೆಯ ಕಣ್ಣಿನಲ್ಲಿಯೂ ನೀರು ತುಂಬಿ ತುಳುಕಾಡುತ್ತಿತ್ತು. ತಿಮ್ಮು ಏನನ್ನೋ ಯೋಚಿಸುತ್ತಾ ಕುಳಿತಿದ್ದ. ಲಿಂಗನ ಎದೆಯಲ್ಲಿ ಸ್ವಲ್ಪ ತಣಿತ ಮೇಲೆ ತಿಮ್ಮು ಮಕ್ಕಳಾಡುವ ಮುದ್ದು ಮಾತಿಂದ, ಲಿಂಗ, ನಿನಗೆ ಜೈಲಿನಲ್ಲಿ ತುಂಬ ಕಷ್ಟ ಕೊಟ್ಟರೆ ಎಂದು ಕೇಳಿದ. ತಿಮ್ಮಯ್ಯ ಈಗ ಅದನ್ನೆಲ್ಲ ಹೇಳಿ ನೆನೆದುಕೊಂಡು ಅತ್ತರೆ ಏನು ಬಂದ ಹಾಗಾಯಿತು. ನಾನು ಜೈಲಿನಿಂದ ಬರಬೇಕಾದರೆ ನನ್ನ ಹೆಂಡತಿ ತೀರಿಕೊಂಡಿದ್ದಳು. ನನ್ನ ಮಗ ಪರದೇಶಿಯಾಗಿ ಯಾರ್ಯಾರ ಕೈಗೆಲ್ಲ ಹಾರೈಸಿಕೊಂಡು ಅಲೆದುಕೊಂಡಿದ್ದ. ಹಾಗಾದರೆ ಎಷ್ಟು ವರ್ಷ ಜೈಲಿನದ್ದೆಯೋ ಲಿಂಗ? 2 ವರ್ಷ ತಿಮ್ಮಯ್ಯ, 2 ವರ್ಷ. ಅದರ ಮೇಲಾದರೂ ಸುಖ ಅಂತೀರೋ? ಅದೂ ಇಲ್ಲ. ನೆಂಟರಿಷ್ಟರೆಲ್ಲ ನನ್ನ ದೂರ ಮಾಡಿದರು. ಜೈಲಿಗೆ ಹೋಗಿ ಬಂದವನೆಂದು ಮಗನನ್ನು ಕಟ್ಟಿಕೊಂಡು ಅಲೆದು ಸುಟ್ಟು ಸುಣ್ಣಾಗಿದ್ದೆ. ಕಡೆಗೆ ಯಾರೋ ಶಿವನೂರು ಸುಬ್ಬಣ್ಣ ಗೌಡರಲ್ಲಿಗೆ ಹೋಗು ಎಂದರು. ಇಲ್ಲಿಗೆ ಬಂದೆ. ಮಾರಾಯರು ನಿಮ್ಮ ತಂದೆ ಅನ್ನ ಬಟ್ಟೆ ಕೊಟ್ಟು ಸತ್ತು ಹೋದವನ ಬದುಕಿಸಿದವರು. ಲಿಂಗ ತನ್ನ ಕತೆ ಹೇಳಿ ಮುಗಿಸಲು ತಿಮ್ಮು ನಿಟ್ಟುಸಿರು ಬಿಟ್ಟು, ಲಿಂಗ, ನೀನಿನ್ನು ನಮ್ಮನೆ ಬಿಟ್ಟು ಹೋಗಲೇಬೇಡ. ನಾಗನೂ ಹಾಗೇ ಎಂದ. ಆಗಲಿ ನನ್ನೊಡೆಯ, ಹಾಗೆಯೇ ಆಗಲಿ. ಸಿಡಿಲು, ಗುಡುಗು, ಮಿಂಚು, ಗಾಳಿ, ಮಳೆ ಇವುಗಳಿಂದ ರಾತ್ರಿ ಹುಚ್ಚೆದ್ದ ಭೈರವಿಯಾಗಿತ್ತು. ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ಲಿಂಗ, ಸುಬ್ಬಣ್ಣ ಗೌಡರು ಇಬ್ಬರೇ ಎಚ್ಚರವಾಗಿ ಜಗಲಿಯ ಮೇಲೆ ಕುಳಿತಿದ್ದರು. ಇಬ್ಬರೂ ಆಗಾಗ್ಗೆ ಹೋಗಿ ಹೊಳೆ ನೋಡಿಕೊಂಡು ಬರುತ್ತಿದ್ದರು. ಕೆರೆಯ ನೀರು ಬೇಗ ಬೇಗ ಏರುತ್ತಿತ್ತು. ಲಿಂಗ, ದೋಣಿ ಎಲ್ಲಿ ಕಟ್ಟಿದ್ದೀಯೇ? ಮನೆ ಬಿಡಬೇಕಾಗಿ ಬರಬಹುದು. ಲಿಂಗ ಸ್ವಲ್ಪ ಗಾಬರಿಯಾಗಿ, ಆ ಹುಳಿ ಮಾವಿನ ಮರದ ಬೇರಿಗೆ ಕಟ್ಟಿದ್ದೆ. ನೀರೇರಿತೋ ಏನೋ, ಅಲ್ಲಿಗೆ ಹೋಗುವುದಕ್ಕೆ ಆಗುತ್ತೋ ಇಲ್ಲವೋ ಎಂದು ಹೇಳುತ್ತಾ ಲಾಟೀನು ತೆಗೆದುಕೊಂಡು ಹೊರಗೆ ಓಡಿದ. ಸುಬ್ಬಣ್ಣ ಗೌಡರು ಅವನ ಹಿಂದೆಯೇ ಓಡಿದರು. ಹೋಗಿ ನೋಡಲು ಲಿಂಗ ಊಹಿಸಿದಂತೆಯೇ ಆಗಿತ್ತು. ನೆರೆ ಮಾವಿನ ಮರದ ಬುಡವನ್ನು ಮುಚ್ಚಿಬಿಟ್ಟಿತ್ತು. ಇಬ್ಬರಿಗೂ ಸ್ವಲ್ಪ ಹೊತ್ತು ಏನೂ ತೋರಲಿಲ್ಲ. ಸುಮ್ಮನೆ ಹೊಳೆಯ ಕಡೆ ನೋಡುತ್ತಾ ನಿಂತರು. ಅಷ್ಟರಲ್ಲಿಯೇ ಮನೆಯ ಹಿಂದುಗಡೆ ಏನೋ ಬಿದ್ದ ಹಾಗೆ ದೊಡ್ಡ ಶಬ್ದವಾಯಿತು. ಇಬ್ಬರೂ ಅಲ್ಲಿಗೆ ಓಡಿದರು. ಹಿತ್ತಲ ಕಡೆ ಗೋಡೆ ಬಿದ್ದು ನೀರು ಅಂಗಳಕ್ಕೆ ನುಗ್ಗುತ್ತಿತ್ತು. ಇನ್ನು ಕಾಲಹರಣ ಮಾಡಿದರೆ ಸರ್ವನಾಶವೆಂದು ಗೌಡರಿಗೆ ತೋರಿತು. ಕೋಣೆಗೆ ನುಗ್ಗಿ ಮನೆಯವರನ್ನೆಲ್ಲ ಎಬ್ಬಿಸಿದರು. ಅವರೆಲ್ಲ ಅರೆನಿದ್ದೆಯಲ್ಲಿ ಗಾಬರಿಯಿಂದ ಜಗಲಿಗೆ ನುಗ್ಗಿದರು. ಗೌಡರು ಅವರಿಗೆ ಗಾಬರಿ ಪಡಬೇಡಿರೆಂದು ಸಮಾಧಾನ ಹೇಳಿ ಲಿಂಗನಿಗಾಗಿ ಸುತ್ತಲೂ ನೋಡಿದರು. ಲಿಂಗ ಅಲ್ಲಿರಲಿಲ್ಲ. ಲಿಂಗ ಎಂದು ಕೂಗಿದರು. ಉತ್ತರ ಬರಲಿಲ್ಲ. ಅಷ್ಟು ಹೊತ್ತಿಗೆ ಪ್ರಚಂಡವಾಗಿ ಗಾಳಿ ಬೀಸತೊಡಗಿತು. ಹುಚ್ಚೆದ್ದು ಸುರಿಯಿತು. ಮನೆಯ ಹೊರ ಅಂಗಳದಲ್ಲಿದ್ದ ತೆಂಗಿನ ಮರ ಮುರಿದ ಮನೆಗೆ ಹೊದಿಸಿದ ಸತುವಿನ ತಗಡುಗಳ ಮೇಲೆ ಬಿದ್ದು ಬಹುದೊಡ್ಡ ಶಬ್ದವಾಯಿತು. ತಿಮ್ಮು, ಸೀತೆ, ನಾಗ ಮೂವರು ಕಿಟ್ಟನೆ ಕಿರುಚಿಕೊಂಡರು. ನಾಗಮ್ಮನವರು ದೇವರೇ ಎನ್ನುತ್ತಿದ್ದರು. ಗೌಡರು ಅವರಿಗೆಲ್ಲ ಧೈರ್ಯ ಹೇಳಿ ಲಿಂಗನನ್ನು ಹುಡುಕಿಕೊಂಡು ಕರೆಯುತ್ತಾ ಓಡಿದರು. ಹೋಗಿ ನೋಡಲು ಲಿಂಗ ಮಾವಿನ ಬುಡ ಸೇರಿ ದೋಣಿ ಬಿಚ್ಚುತ್ತಿದ್ದ. ಮನೆಯ ಬೆಳಕಂಡಿಗೆ ಒಂದು ಕತ್ತದ ಮಿಣೆ ಕಟ್ಟಿ ಅದನ್ನು ಹಿಡಿದು ಅದರ ಸಹಾಯದಿಂದ ಮಾವಿನ ಮರದ ಬುಡಕ್ಕೆ ಸೇರಿದ್ದ. ತುಸು ಹೊತ್ತಿನಲ್ಲಿಯೇ ದೋಣಿ ಬಿಚ್ಚಿ ಅದರೊಳಗೆ ದಾಟಿದ. ಬೆಳಕಿಂಡಿಗೆ ಬಿಗಿದ ಹುರಿಯನ್ನು ಮಾತ್ರ ಕೈಯಲ್ಲಿಯೇ ಹಿಡಿದುಕೊಂಡಿದ್ದ. ಗಾಳಿಯ ಅಬ್ಬರದಲ್ಲಿ ಲಿಂಗ ಗೌಡರನ್ನು ಕುರಿತು, ಅಯ್ಯ, ಹಗ್ಗ ಹಿಡಿದು ಎಳೆಯಿರಿ ಎಂದು ಗಟ್ಟಿಯಾಗಿ ಕೂಗಿದ. ಗೌಡರು ಹಾಗೆಯೇ ಮಾಡಿದರು. ದೋಣಿ ದಡ ಸೇರಿತು. ಅಷ್ಟರಲ್ಲಿ
ಒಳಂಗಳದಿಂದ 7-8 ಜನ ಕಿಟ್ಟನೆ ಚಿತ್ಕರಿಸಿದಂತಾಯಿತು. ಗೌಡರು ಲಿಂಗ ದೋಣಿ ಬಾಗಿಲಿಗೆ ತೆಗೆದುಕೊಂಡು ಬಾ ಬೇಗ ಎಂದು ಹೇಳಿ ಒಳಗೆ ನುಗ್ಗಿದರು. ಹೆಬ್ಬಾಗಿಲು ದಾಟುವುದರೊಳಗಾಗಿಯೇ ಕೆಲಸದ ಹೆಂಗಸು ಸೋಮಕ್ಕ ಬಾಯಿ ಕಳೆದುಕೊಂಡು ಕಣ್ಕಣ್ಣು ಬಿಟ್ಟುಕೊಂಡು ಏದುತ್ತಾ ಓಡಿ ಬಂದಳು. ಗೌಡರನ್ನು ಕಂಡೊಡನೆ ಸೋಮಕ್ಕ ಕೂಗಿದಳು. ಉಪ್ಪರಿಗೆ ಗೋಡೆ ಬಿದ್ದು ಹೋಯಿತು, ಜಗಲಿಗೆ ನೀರೇರ್ತಾ ಇದೆ. ಗೌಡರು ಜಗಲಿಗೆ ಬಂದು ನೀವೆಲ್ಲ ಹೆಬ್ಬಾಗಿಲಿಗೆ ಓಡಿ, ಬೇಗ ಲಿಂಗ ದೋಣಿ ತರ್ತಾನೆ. ಏ ನಾಗ, ನೀನಿಲ್ಲಿ ಬಾರೋ ಎಂದರು. ನಾಗ ಗೌಡರ ಸಂಗಡ ಹೋದ. ನಾಗಮ್ಮ, ತಿಮ್ಮು, ಸೀತೆ, ಲೋಕಮ್ಮ, ಸೋಮಕ್ಕನ ಮಗಳು ದಾಸಮ್ಮ ಎಲ್ಲರೂ ಹೆಬ್ಬಾಗಿಲಿಗೆ ಓಡಿದರು. ಸೋಮಕ್ಕ ಮಾತ್ರ ಮಾಣಿಗೆ ಕೋಣೆಯಲ್ಲಿ ತಾನು ಇಟ್ಟಿದ್ದ ಪುಟ್ಟ ಗಂಟು ತರಲು ಓಡಿದವಳು. ಹಿಂದಕ್ಕೆ ಬರಲೇ ಇಲ್ಲ. ಗೌಡರು ಜಗಲಿಯ ಮೇಲಿದ್ದ ತಮ್ಮ ದೊಡ್ಡ ಬೀರಿನ ಬಾಗಿಲು ಹಾಕಿ ಬೀಗ ಹಾಕಿದರು. ಅಲ್ಲಿದ್ದ ಕಬ್ಬಿಣದ ಸಂದುಕದ ಬಾಗಿಲನ್ನು ತೆರೆದರು. ಆದರೆ ಮತ್ತೇನನ್ನು ಯೋಚಿಸಿ ಅದನ್ನು ಪುನಃ ಹಾಗೆಯೇ ಮುಚ್ಚಿ ಬೀಗ ಹಾಕಿದರು. ನಾಗ, ಈ ಪೆಟ್ಟಿಗೆ ಹೊತ್ತುಕೊಳ್ಳು ಎಂದರು. ನಾಗ ಒಂದು ಹೊತ್ತುಕೊಂಡ. ಗೌಡರು ಮತ್ತೊಂದು ಹೊತ್ತುಕೊಂಡರು. ಲಿಂಗ ಎಲ್ಲರನ್ನೂ ದೋಣಿ ಹತ್ತಿಸಿ ಅದರ ತುದಿ ಹಿಡಿದುಕೊಂಡು ನಿಂತಿದ್ದ. ಗೌರು ಓಡಿ ಬಂದು 2 ಪೆಟ್ಟಿಗೆಗಳನ್ನು ದೋಣಿಯೊಳಗಿಟ್ಟು ನಾಗನ್ನು ಎತ್ತಿ ದೋಣಿಗೆ ಹಾಕಿ ತಾವೂ ಒಳಗೆ ದಾಟಿ ಲಿಂಗನಿಗೆ ದೋಣಿ ಹತ್ತುವಂತೆ ಹೇಳಿ ಒಂದು ಹುಟ್ಟು ತೆಗೆದುಕೊಂಡು ದೋಣಿಯ ತುದಿಯಲ್ಲಿ ಕುಳಿತರು. ಅಷ್ಟು ಹೊತ್ತಿಗೆ ಸೀತೆ ನಾಗಮ್ಮನವರನ್ನು ಕುರಿತು, ಅಮ್ಮ ಸೋಮಕ್ಕೆಲ್ಲಿ ಎಂದು ಕೇಳಿದಳು. ಆಗಲೇ ಮನೆ ಮುರಿದು ಬಿದ್ದಂತಾಗಿ ಏನೋ ಒಂದು ಚಿತ್ಕಾರದ ಧ್ವನಿಯು ಕೇಳಿ ಬಂದಿತು. ಸೋಮಕ್ಕನ ಆಸೆಯನ್ನು ಅವಳ ಮಗಳು ದಾಸಮ್ಮ ಕೂಡ ಬಿಟ್ಟಳು. ದೋಣಿ ಬಹಳ ಸಣ್ಣದು, 5-6 ಜನರು ಕೂರುವಂತಾದ್ದು. ತುಂಬಿನ ನೆರೆಯಲ್ಲಂತೂ ಇಬ್ಬರೇ ಸರಿ. ಆಗಲೇ ಅದರೊಳಗೆ 7 ಜನರಿದ್ದರು. ಸಾಲದಿದ್ದಕ್ಕೆ ಜೊತೆಗೆ 2 ಪೆಟ್ಟಿಗೆ ಬೇರೆ. ಲಿಂಗನಿಗೆ ಜಾಗವೇ ತೋರದೆ ಬಗೆಯೇ ಹರಿಯದೆ ಸುಮ್ಮನೆ ನಿಂತು ದೋಣಿ ಸುರಕ್ಷಿತವಾಗಿ ದಡ ಸೇರುವುದೇ ಎಂದು ಚಿಂತಿಸುತ್ತಿದ್ದ. ಲಿಂಗ ತಡ ಮಾಡಿದ್ದನ್ನು ಕಂಡು ಗೌಡರು, ಲಿಂಗ ಹೊತ್ತೇಕೋ, ಹತ್ತೋ, ನಾನು ಕೂತರೆ ದೋಣಿ ದಡ ಕಾಣುವ ಬಗೆ ಎಂದ. ಹಾಗಾದರೆ ಈಗ ಮಾಡುವುದೇನು? ಏನಾದರೂ ಆಗಲಿ, ಹತ್ತು, ದೇವರು ಮಾಡಿಸಿದ್ದಾಯಿತು ಎನ್ನುತ್ತಾ ಗೌಡರು ನದಿಯ ಕಡೆ ನೋಡಿದರು. ಅವರ ಮೈ ಸ್ವಲ್ಪ ನಡುಗಿತು. ಸಾಲದಿದ್ದಕ್ಕೆ ಜೊತೆಗೆ 2 ಪೆಟ್ಟಿಗೆ ಬೇರೆ. ಲಿಂಗನಿಗೆ ಜಾಗವೇ ತೋರದೆ ಬಗೆಯೇ ಹರಿಯದೆ ಸುಮ್ಮನೆ ನಿಂತು ದೋಣಿ ಸುರಕ್ಷಿತವಾಗಿ ದಡ ಸೇರುವುದೇ ಎಂದು ಚಿಂತಿಸುತ್ತಿದ್ದ. ಲಿಂಗ ತಡ ಮಾಡಿದ್ದನ್ನು ಕಂಡು ಗೌಡರು, ಲಿಂಗ ಹೊತ್ತೇಕೋ, ಹತ್ತೋ, ನಾನು ಕೂತರೆ ದೋಣಿ ದಡ ಕಾಣುವ ಬಗೆ ಎಂದ. ಹಾಗಾದರೆ ಈಗ ಮಾಡೋದೇನು? ಏನಾದರೂ ಆಗಲಿ, ಹತ್ತು, ದೇವರು ಮಾಡಿಸಿದ್ದಾಯಿತು ಎನ್ನುತ್ತಾ ಗೌಡರು ನದಿಯ ಕಡೆ ನೋಡಿದರು. ಅವರ ಮೈ ಸ್ವಲ್ಪ ನಡುಗಿತು. ಲಿಂಗ, ಹಾಗಾದರೆ ಅಯ್ಯ, ಒಂದು ಕೆಲಸ ಮಾಡಿ, ನೀವೆಲ್ಲ ದಡ ಸೇರಿದ ಮೇಲೆ ದೋಣಿ ಕೊಟ್ಟು ಯಾರನ್ನಾದರೂ ಕಳಿಸಿ, ಅಲ್ಲಿ ತನಕ ನಾ ಇಲ್ಲೇ ಇರ್ತೇನೆ, ನಿಮಗೇನು ಭಯ ಬೇಡ ಅಂದ. ಗೌಡರಿಗೆ ಸಿಟ್ಟು ಬಂತು. ಲಿಂಗನಿಗೆ ದೋಣಿ ಹತ್ತುವಂತೆ ಗಟ್ಟಿಯಾಗಿ ಕೂಗಿ ಅಪ್ಪಣೆ ಮಾಡಿದರು. ಲಿಂಗ ಮರು ಮಾತಾಡದೆ ದೋಣಿಯ ಮತ್ತೊಂದು ತುದಿಯಲ್ಲಿ ಹುಟ್ಟು ಹಿಡಿದು ಕುಳಿತ. ಗೌಡರು ತಮ್ಮ ತೋಟ ಕೋವಿಯಿಂದ 10-12 ಗುಂಡು ಹಾರಿಸಿದರು. ದೋಣಿ ಹೊರಟಿತು. ಆ ಗಾಳಿ, ಆ ಮಳೆ, ಆ ಕತ್ತಲು, ಇವುಗಳ ನಡುವೆ ಬಂದೂಕಿನ ಡಮ್ ಡಮ್ ಶಬ್ದಗಳು ಗಂಭೀರವಾಗಿ ಹೊರಟು ಮಲೆನಾಡಿನ ಬೆಟ್ಟ ಗುಡ್ಡಗಳಿಂದ ಗಂಭೀರವಾಗಿ ಮರು ದನಿಯಾದವು. ದೂರದ ಹಳ್ಳಿಗಳಿದ್ದ ಜನರು ಎಚ್ಚೆದ್ದು ಗುಂಡಿನ ಶಬ್ದಗಳನ್ನು ಕೇಳಿ ಬೆರಗಾದರು. ಶಿವನೂರಿಗೆ 2 ಮೈಲಿ ದೂರದಲ್ಲಿದ್ದ ನುಗ್ಗೇಹಳ್ಳಿಯಲ್ಲಿ ಮನೆಯ ಜಗಲಿಯ ಮೇಲೆ ಮಲಗಿದ್ದ ರಾಮೇಗೌಡರಿಗೂ ಅವರ ತಮ್ಮ ಸಿದ್ದೇಗೌಡರಿಗೂ ಈಡಿನ ಶಬ್ದ ಕೇಳಿ ಎಚ್ಚರವಾಗಿ ಬೆರಗಿನಿಂದ ಎದ್ದು ಕುಳಿತರು. ಸಿದ್ದೇಗೌಡರು ರಾಮೇಗೌಡರನ್ನು ಕುರಿತು, ಅಣ್ಣ, ಅದೇನೋ ಈಡು ಕೇಳಿಸುವುದಲ್ಲ ಅಂದರು. ರಾಮೇಗೌಡರು ಎತ್ತ ಮುಖದಿಂದ ಕೇಳಿಸಿದವೋ ಎಂದರು. ಕೆಮ್ಮಣ್ಣುಬ್ಬಿನ ಕಡೆಯಿಂದ
ಅಂತ ಕಾಣ್ತದಪ್ಪ. ಅಲ್ಲ ನೋಡು, ನಂಗೇಕೋ ಸ್ವಲ್ಪ ಸಂಶಯಾನೆ. ಶಿವನೂರಿನ ಕಡೆಯಿಂದ ಕೇಳಿಸಿದ ಹಂಗಾಯ್ತು. ಎಲ್ಲಾದರೂ ಹೊಳೆ ಗಿಳೆ ಏರ್ತೇನೋ, ಏನೋ ಸಂಗತಿ ಇರಬೇಕಪ್ಪ. ಏನಾದ್ರಾಗಲಿ 4-5 ಜನ ಕರಕೊಂಡು ಹೋಗೋಣ. ಸಿದ್ದೇಗೌಡರು ಅವಸರದಿಂದ ಲಾಟೀನು ಹೊತ್ತಿಸಿದರು. ರಾಮೇಗೌಡರು ಮೂರೇ ಹಿಡಿದು ಮಲಗಿ ಕೋರೆಯುತ್ತಿದ್ದ ಕೊರೆಯುತ್ತಿದ್ದ ರಂಗನನ್ನು ಎಬ್ಬಿಸಿ 4-5 ಜನ ಘಟ್ಟದ ಕೆಳಗಿನವರನ್ನು ಕರೆತರುವಂತೆ ಹೇಳಿದರು. ರಾಮ ರಾಮ ಎಂದು ಹೆಂಗಸರು ಮಕ್ಕಳ ಗೋಳಾಟವು ಪ್ರವಾಹದ ಅಲೆಗಳ ಸೆಳವಿನ ನಡುವೆ ಸಿಕ್ಕಿ ಏಳುತ್ತಾ ಬೀಳುತ್ತಾ ತೇಲುತ್ತಾ ದೋಣಿಯಿಂದ ಹೊರಟು ಗಾಳಿಯ ಬೋರಾಟದಲ್ಲಿ ಸೇರುತ್ತಿತ್ತು. ಸುಬ್ಬಣ್ಣ ಗೌಡರು ಲಿಂಗ ಇಬ್ಬರೂ ಎದೆಗೆಡದೆ ಹುಟ್ಟು ಹಾಕುತ್ತಿದ್ದರು. ದೋಣಿಯ ನಡುವೆ ಇದ್ದ ಲಾಟೀನಿನ ಬೆಳಕು ಕಗ್ಗತ್ತಲೆಗೆ ಹೆದರಿ ಮೂಲೆ ಸೇರಿತೋ ಏನೋ ಎನ್ನುವ ಹಾಗೆ ತನ್ನ ಸುತ್ತಲೂ ಒಂದಡಿಯ ಜಾಗವನ್ನು ಮಾತ್ರ ಬೆಳಗುತ್ತಿದ್ದಿತು. ಭಾರದಿಂದ ದೋಣಿ ಈಗಲೋ ಆಗಲೋ ಮುಳುಗುವಂತೆ ತೋರುತ್ತಿತ್ತು. ಗೌಡರು ದೋಣಿಯಲ್ಲಿದ್ದ 2 ಬೆಲೆಯುಳ್ಳ ಪೆಟ್ಟಿಗೆಗಳನ್ನು ತೆಗೆದು ಹೊಳೆಗೆ ಎಸೆದರು. ಆದರೂ ಭಾರ ಕಡಿಮೆಯಾಗಲಿಲ್ಲ. ಎಷ್ಟು ಹೇಳಿದರೂ ಕೇಳದೆ ಹೆಂಗಸರು ಮಕ್ಕಳು ರಾಮ ರಾಮ ಎಂದು ಕೂಗಿ ಗೋಲಾಡುವುದನ್ನು ಬಿಡಲೇ ಇಲ್ಲ. ದಿಕ್ಕು ಕೆಟ್ಟ ಹುಚ್ಚನಂತೆ ದೋಣಿ ಅಲೆಯತೊಡಗಿತು. ಒಂದು ಸಾರಿ ಅದು ಮುಳುಗುವಂತಾಗಿ ಸ್ವಲ್ಪ ನೀರು ಒಳಗೆ ನುಗ್ಗಿತು. ಮತ್ತೆ ರಾಮ ರಾಮ ಎಂದು ಬೊಬ್ಬೆ ಹಾಕಿದರು. ಹುಟ್ಟು ಹಾಕುತ್ತಲಿದ್ದ ಲಿಂಗನು ಹೆಂಗಸರು ಮಕ್ಕಳ ಗೋಳನ್ನು ಕಂಡು ಎದೆ ಮರುಗಿದನು. ದೋಣಿ ಭಾರದಿಂದ ಮುಳುಗುವುದು ಖಂಡಿತವೆಂದೇ ಅವರು ನಿಶ್ಚಯಿಸಿದನು. ಭಾರವನ್ನು ಕಡಿಮೆ ಮಾಡುವ ದಾರಿಯನ್ನು ಯೋಚಿಸಿದನು. ಬಗೆಯೇ ಹರಿಯಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಇದ್ದಕ್ಕಿದ್ದ ಹಾಗೆ ಅವನ ಮುಖ ಗಂಭೀರವಾಯಿತು. ಹುಟ್ಟು ಹಾಕುವುದನ್ನು ನಿಲ್ಲಿಸಿದ. ಸುತ್ತಲೂ ನೋಡಿದ. ಮಳೆಯ ಭರದಲ್ಲಿ ಒಬ್ಬರಿಗೊಬ್ಬರು ಕಾಣುತ್ತಲೇ ಇರಲಿಲ್ಲ. ಕಾಣುವ ಹಾಗಿದ್ದರೂ ಯಾರೂ ನೋಡುವ ಸ್ಥಿತಿಯಲ್ಲಿರಲಿಲ್ಲ. ತಾನೂ ಹೊಳೆಗೆ ಹಾರಿದರೆ ಭಾರ ಕಡಿಮೆಯಾಗಿ ದೋಣಿ ಸುರಕ್ಷಿತವಾಗಿ ದಡಕ್ಕೆ ಹೋಗುವುದೆಂದು ಹಾರೈಸಿದ. ತನ್ನನ್ನು ಲೋಕವೇ ಕಳ್ಳನೆಂದು ದೂರ ಮಾಡಿದಾಗ ಅನ್ನ ಬಟ್ಟೆ ಕೊಟ್ಟು ಸಾಕಿದವರ ಬಳಗವನ್ನು ಹೇಗಾದರೂ ಉಳುಹಬೇಕೆಂದು ಮಹಾಯೋಚನೆ ಮಾಡಿದ. ಹುಟ್ಟನ್ನು ದೋಣಿಯ ಒಳಗಿಟ್ಟು ಹೊಳೆಗೆ ಹಾರಲು ಸಿದ್ಧನಾದ. ಇನ್ನೇನು ಹಾರಬೇಕು. ಅಷ್ಟರಲ್ಲಿಯೇ ತನ್ನ ಮಗನ ನೆನಪಾಯಿತು. ಎದೆ ನಡುಗಿಗೆ ಹಿಂಜರಿಯಿತು. ಹಾಗೆಯೇ ನಿಂತ. ಅಷ್ಟರಲ್ಲಿಯೇ ದೋಣಿ ಮುಳುಗುವಂತಾಗಿ ರಾಮ ರಾಮ ಅಯ್ಯೋ ಎಂದು ಕೂಗಿಕೊಂಡರು. ಲಿಂಗ ಬಿಸು ಸುಯ್ದು ಎಲ್ಲರೂ ಇದ್ದಂತೆಯೇ ದೋಣಿ ಸೇರಬಾರದೇಕೆ ಎಂದು ಯೋಚಿಸಿದ. ಮತ್ತೆ ಅದು ಆತ್ಮವಂಚನೆ ಆಲೋಚನೆ ಎಂದು ತಿಳಿದ. ಅಯ್ಯೋ ಎಂದು ಮತ್ತೆ ರೋಧಿಸಿದರು. ಲಿಂಗ ಹಿಂದು ಮುಂದು ನೋಡದೆ ರಾಮ ರಾಮ ಎಂದು ಕೂಗಿ ಹೊಳೆಗೆ ಹಾರಿದ. ಅವನು ಹಾರಿದ್ದು ಆ ಕಗ್ಗತ್ತಲಲ್ಲಿ, ಆ ಗಾಳಿ ಮಳೆ ಹೊಳೆಗಳ ಬೋರಾಟದಲ್ಲಿ ಯಾರಿಗೂ ತಿಳಿಯಲಿಲ್ಲ. ದೋಣಿಯ ಭಾರ ಕಡಿಮೆಯಾಗಿ ಮೊದಲಿಗಿಂತಲೂ ಸ್ವಲ್ಪ ಸರಾಗವಾಗಿ ಹೋಗತೊಡಗಿತು. ಗೌಡರು, ಲಿಂಗ, ದೋಣಿ ಸ್ವಲ್ಪ ಸರಾವಾಗಿ ಹೋಗುತ್ತಿದೆಯೋ ಭಗವಂತನ ದಯೆಯಿಂದ ಎಂದರು. ಲಿಂಗನ ದಯೆಯು ಜೊತೆಗೆ ಸೇರಿತ್ತೆಂದು ಅವರಿಗೆ ತಿಳಿದಿರಲಿಲ್ಲ. ಅಷ್ಟರಲ್ಲಿಯೇ ಹೆಂಗಸರು ಮಕ್ಕಳೆಲ್ಲ ದೀಪ ದೀಪ ಎಂದು ಕೂಗಿದರು. ಸುಬ್ಬಣ್ಣ ಗೌಡರು ತಿರುಗಿ ನೋಡಲು ಬಿಳಿಯಾದ ಹೊಳೆಯ ದಡದಲ್ಲಿ 5-6 ದೀಪಗಳು ಕಂಡುಬಂದವು. ದೀಪದ ಬೆಳಕಿನಲ್ಲಿ 10-15 ಜನರು ಸುಳಿದಾಡುತ್ತಿದ್ದುದನ್ನು ಕಂಡರು. ಅಂಚಿನಿಂದ 4-5 ಬಂದೂಕಿನ ಶಬ್ದಗಳೂ ಕೇಳಿಸಿದವು. ಮೆಲ್ಲ ಮೆಲ್ಲನೆ ತೇಲುತ್ತಾ ದೋಣಿ ದಡ ಮುಟ್ಟಿತು. ನುಗ್ಗೇಹಳ್ಳಿಯ ರಾಮೇಗೌಡರು ಸಿದ್ದೇಗೌಡರು ಓಡಿ ಬಂದು ಹೆಂಗಸರು ಮಕ್ಕಳನ್ನೆಲ್ಲ ಎಚ್ಚರಿಕೆಯಿಂದ ದೋಣಿಯಿಂದ ಇಳಿಸಿದರು. ಸುಬ್ಬಣ್ಣ ಗೌಡರು ಉಸ್ಸೆಂದು ಇಳಿದರು. ಎಲ್ಲರಿಗೂ ದಡ ಸೇರಿದವೆಯಲ್ಲ, ಬದುಕಿದೆವೆಯಲ್ಲ ಎಂಬುದೊಂದೇ ಯೋಚನೆ. ಆ ಆನಂದದ ಸಡಗರದಲ್ಲಿ ಲಿಂಗನ ನೆನಪು ಆಗದಿದ್ದುದು ಏನೂ ಅತಿಶಯವಲ್ಲ. ಆದರೆ ನಾಗ ಮಾತ್ರ ಅಳುತ್ತಿದ್ದ. ಅದನ್ನು ನೋಡಿ ನುಗ್ಗೇಹಳ್ಳಿಯ ಸಿದ್ದೇಗೌಡರು, ಯಾಕಪ್ಪ ಅಳ್ತೀಯೇ, ಏನಾಯ್ತು ಎಂದು ಕೇಳಿದರು. ಅವನು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಪ್ಪ ಎಂದ. ಸುಬ್ಬಣ್ಣ ಗೌಡರು, ಏನದು ಸಿದ್ದೇಗೌಡ್ರೆ ಎಂದರು. ಈ ಹುಡುಗ ಅಪ್ಪ ಎಂದು ಅಳ್ತಾನೆ ಎಂದರು.
ಸುಬ್ಬಣ್ಣಗೌಡರ ಮುಖ ಬೆಳ್ಳಗಾಗಿ ತಟಕ್ಕನೆ ಎದ್ದು ನಿಂತು ಲಿಂಗ ಲಿಂಗ ಎಂದು ಕರೆದರು. ಕಾಡಿನಿಂದ ಲಿಂಗ ಲಿಂಗ ಎಂದು ಮರುದನಿಯಾಯಿತು. ಲಿಂಗ ಎಲ್ಲಿಯೂ ಕಾಣಲಿಲ್ಲ. ದೋಣಿಗೆ ಓಡಿದರು, ಅಲ್ಲಿಯೂ ಇರಲಿಲ್ಲ. ಘೋರವಾದ ಕಗ್ಗತ್ತಲನ್ನು ಹೊದೆದುಕೊಂಡು ಗಂಭೀರವಾಗಿಯೂ ಭೀಕರವಾಗಿಯೂ ವಿಶಾಲವಾಗಿಯೂ ಹರಿಯುವ ಕ್ರೂರ ನದಿಯನ್ನು ದಿಟ್ಟಿಸಿ ನೋಡಿದರು. ಅವರ ಎದೆ ನಡುಗಿತು, ಕಣ್ಣೀರು ಸುರಿಯಿತು. ಲಿಂಗ ಲಿಂಗ ಎಂದು ರೋಧಿಸಿದರು. ನಾಗನೂ ಬಿದ್ದು ಬಿದ್ದು ಅಳುತ್ತಿದ್ದನು. ತಿಮ್ಮು ಸೀತೆ ಇಬ್ಬರೂ ಅಳಲಾರಂಭಿಸಿದರು. ನಮ್ಮ ಮನೆಯ ಒಂದು ಬೆಳಕೇ ಹೋಯಿತು ಎಂದು ಸುಬ್ಬಣ್ಣಗೌಡರು ಅಲ್ಲಿದ್ದವರೊಡನೆ ಹೇಳಿಕೊಂಡು ಗೋಳಿಟ್ಟರು. ಲಿಂಗನ ಆಕಸ್ಮಿಕವಾದ ಅನಿರೀಕ್ಷಿತವಾದ ಮರಣಕ್ಕಾಗಿ ಎಲ್ಲರೂ ಶೋಕಿಸಿದರು. ಗೌಡರು ನಾಗನನ್ನು ಬಹಳವಾಗಿ ಸಂತೈಸಿದಾದರೂ ಅವನು ಅಳುವುದನ್ನು ಅಪ್ಪ ಅಪ್ಪ ಎಂದು ಕರೆಯುವುದನ್ನು ಬಿಡಲೇ ಇಲ್ಲ. ಲಿಂಗ ಹೊಳೆಯ ಪಾಲಾದುದು ಹೇಗೆ ಎಂಬುದು ಮಾತ್ರ ಒಬ್ಬರಿಗೂ ಬಗೆಹರಿಯಲಿಲ್ಲ. ಸುಬ್ಬಣ್ಣಗೌಡರು ಲಿಂಗನ ಸುಳಿವು ಎಲ್ಲಾದರೂ ಕಾಣಬಹುದೋ ಎಂಬ ಆಸೆಯಿಂದ ದಡವನ್ನೆಲ್ಲ ಹುಡುಕಲು ಕೆಲವು ಆಳುಗಳನ್ನು ಕಳುಹಿಸಿದರು. ರಾಮೇಗೌಡರು ಎಲ್ಲರನ್ನೂ ನುಗ್ಗೇಹಳ್ಳಿಗೆ ಬರುವಂತೆ ಪ್ರಾರ್ಥಿಸಿದರು. ದಾರಿಯಲ್ಲಿ ಹಠಾತ್ತಾಗಿ ಮರೆಯಾದ ವಿಚಾರವನ್ನೇ ಪ್ರಸ್ತಾಪಿಸಿ ವಿಸ್ಮಯ ಪಡುತ್ತಾ ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲರೂ ನುಗ್ಗೇಹಳ್ಳಿಗೆ ಸೇರಿದರು. ಬೆಳಗಾಯಿತು. ಮಳೆ ಇನ್ನೂ ನಿಂತಿರಲಿಲ್ಲ. ರಾತ್ರಿಯ ಗಡಿಬಿಡಿಯಿಂದ ಬಳಲಿ ಬೆಂಡಾದ ಸುಬ್ಬಣ್ಣಗೌಡರು ಹಾಸಿಗೆಯ ಮೇಲೆ ಮಲಗಿಕೊಂಡು ರಾಮೇಗೌಡರು ಸಿದ್ದೇಗೌಡರೊಡನೆ ಹಿಂದಿನ ರಾತ್ರಿ ನಡೆದ ಸಂಗತಿಗಳನ್ನು ಕುರಿತು ಮಾತಾಡುತ್ತಿದ್ದರು. ಅವರಿಗೆ ಸ್ವಲ್ಪ ದೂರದಲ್ಲಿ ಅಳುತ್ತಿದ್ದ ನಾಗನನ್ನು ತಿಮ್ಮು ಸೀತೆ ಇಬ್ಬರು ಸಮಾಧಾನಪಡಿಸುತ್ತಿದ್ದರು. ಸೀತೆ ಅಳಬೇಡ ನಾಗ, ಅಪ್ಪ ಬರ್ತಾನೆ ಎಂದು ಅವನ ಕಣ್ಣೀರು ಒರೆಸಿದಳು. ನಾಗ ಬಿಕ್ಕಿ ಬಿಕ್ಕಿ ಅತ್ತ. ತಿಮ್ಮು ಲಿಂಗ ಬರ್ತಾನೋ ನಾಗ, ಅಳೋದ್ಯಾಕೋ ಸುಮ್ಮನಿರು ಎಂದು ಸಂತೈಸುತ್ತಿದ್ದ. ಅಷ್ಟರಲ್ಲಿ ಹೊರಂಗಳದಲ್ಲಿ ಏನೋ ಗದ್ದಲವಾಗಿ ಲಿಂಗ ಬಂದ ಲಿಂಗ ಎಂಬ ಕೂಗು ಕೇಳಿಸಿತು. ಸುಬ್ಬಣ್ಣಗೌಡರು ಎದ್ದು ಹೊರಗೆ ಓಡಿದರು. ರಾಮೇಗೌಡರೇ ಮೊದಲಾದವರು ಅವರ ಹಿಂದೆಯೇ ನುಗ್ಗಿದರು. ತಿಮ್ಮು ಸೀತೆ ಇಬ್ಬರೂ ನಾಗನನ್ನು ಎಳೆದುಕೊಂಡು ಅಲ್ಲಿಗೆ ಓಡಿದರು. ವಾಸ್ತವವಾಗಿಯೂ ಲಿಂಗ ಬಂದಿದ್ದ. ಆಗ ನಾಗ ಅಪ್ಪ ಎಂದು ಓಡಿ ಹೋಗಿ ಅವನನ್ನು ತಬ್ಬಿಕೊಂಡ. ಲಿಂಗನ ಬಟ್ಟೆ ಬರಿಯೆಲ್ಲ ಒದ್ದೆಯಾಗಿ ಮೈಯೆಲ್ಲ ಕೆಸರಾಗಿತ್ತು. ಬಹಳ ಬಳಲಿ ಕಂಗೆಟ್ಟು ನಡುಗುತ್ತಿದ್ದ ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಬೇರೆ ಬಟ್ಟೆ ಉಡಿಸಿ ಕಾಫಿ ತಿಂಡಿ ಕೊಟ್ಟು ಬೆಚ್ಚಗೆ ಮಲಗಿಸಿದರು. ಆಮೇಲೆ ಸುಬ್ಬಣ್ಣಗೌಡರು ಅವನ ಹಾಸಿಗೆ ಬಳಿ ಕುಳಿತು ಲಿಂಗ, ಇದೇನು ಸಮಾಚಾರ ಎಂದರು. ಲಿಂಗ ಕಿರುದನಿಯಿಂದ, ಹುಟ್ಟು ಹಾಕುತ್ತಾ ಇದ್ದೆ, ಒಂದು ಸಲ ದೋಣಿ ಮೇಲೆ ಕೆಳಗಾಗಲಿಲ್ಲವೇ, ಆಗ ಮುಗ್ಗುರಿಸಿ ಹೊಳೆಗೆ ಬಿದ್ದೆ. ದೋಣಿ ಹಿಡಿಯುವಷ್ಟರಲ್ಲಿಯೇ ಮುಂದಕ್ಕೆ ಹೋಯಿತು. ನಾನು ಸ್ವಲ್ಪ ದೂರ ಈಜಿಕೊಂಡು ತೇಲಿಕೊಂಡು ಹೋದೆ. ಏನೋ ನನ್ನ ಅದೃಷ್ಟದಿಂದ ಕಾಲಿಗೆ ದಿಣ್ಣೆ ಸಿಕ್ಕಿತು. ನಿಂತೆ. ಸೊಂಟದವರೆಗೂ ನೀರಿತ್ತು. ಹಾಗೇ ನಿಂತಿದ್ದೆ. ಬೆಳಗಾದ ಮೇಲೆ ಹೊಳೆ ಇಳಿಯಿತು. ಏನೋ ನಿಮ್ಮನ್ನದ ಋಣ ಇನ್ನೂ ಇತ್ತು. ಅದಕ್ಕೆ ಗೌಡರು, ಅಲ್ಲೋ ಹುಟ್ಟು ಹಾಕುತ್ತಿದ್ದವನು ಮುಗ್ಗುರಿಸಿ ಬಿದ್ದರೆ ಹುಟ್ಟು ದೋಣಿಗೆ ಬರುವುದು ಹೇಗೋ ಏನೋ ಅಯ್ಯ, ದೇವರಿಗೆ ಗೊತ್ತು. ಮಧ್ಯಾಹ್ನ ಊಟ ಆದ ಮೇಲೆ ತಿಮ್ಮು ಸೀತೆ ಇಬ್ಬರೂ ನಾನು ಮೊದಲು ಹೇಳಿದ್ದು, ತಾನು ಮೊದಲು ಹೇಳಿದ್ದು ಎಂದು ಚರ್ಚೆ ಮಾಡುತ್ತಿದ್ದರು. ನಾಗಮ್ಮ ಅಲ್ಲಿಗೆ ಬಂದು, ಏನ್ರೋ ಅದು ಎಂದರು. ಘಮ್ಮು, ಮೊದಲು ನಾನು ಹೇಳಿದ್ದಮ್ಮ, ಲಿಂಗ ಬರ್ತಾನೆ ಅಂತ ಎಂದನು. ಸೀತೆ, ಇಲ್ಲಮ್ಮ ತಿಮ್ಮಣ್ಣಯ್ಯ, ಬರೀ ಸುಳ್ಳ, ನಾನೇ ಮೊದಲು ಹೇಳಿದ್ದು. ಬೇಕಾದರೆ ನಾಗನ್ನೇ ಕೇಳಮ್ಮ, ಯಾರಾದರೂ ಹೇಳಿದ್ದಾಗಲಿ, ಅಂತೂ ಲಿಂಗ ಬಂದನಲ್ಲ, ಅಷ್ಟೇ ಸಾಕು ಎಂದು ಹೇಳಿ ನಾಗಮ್ಮ ಒಳಗೆ ಹೋದರು. ಕಥೆಗಾರರ ಪರಿಚಯ. ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ 1904ರಲ್ಲಿ ಜನಿಸಿದರು. ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಕೃತಿಗಳು: ಶ್ರೀರಾಮಾಯಣ ದರ್ಶನಂ, ಕಬ್ಬಿಗನ ಕೈಬುಟ್ಟಿ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ವಿಚಾರ ಕ್ರಾಂತಿಗೆ ಆಹ್ವಾನ, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಸ್ವಾಮಿ ವಿವೇಕಾನಂದ,
ಚಿತ್ರಾಂಗದ ಪಾಂಚಜನ್ಯ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಕೊಳಲು ಇತ್ಯಾದಿ. ಪ್ರಶ್ನೆಗಳು. ಪ್ರಶ್ನೆ 1. ತುಂಗಾ ನದಿಯ ನೀರು ಎಷ್ಟು ಮೆಟ್ಟಿಲು ಏರಿತು ವಿವರಿಸಿ. ಪ್ರಶ್ನೆ 2. ತುಂಗಾ ನದಿಯ ಪ್ರವಾಹದಿಂದ ಜನಸಾಮಾನ್ಯರಿಗೆ ಆದ ತೊಂದರೆಗಳೇನು? ಪ್ರಶ್ನೆ 3. ಹೆಂಗಸರು ಮಕ್ಕಳು ಏಕೆ ಗೋಳಾಡುತ್ತಿದ್ದರು ಚರ್ಚಿಸಿ. ಪ್ರಶ್ನೆ 4. ದೋಣಿಯ ಭಾರ ಕಡಿಮೆಯಾಗಲು ಕಾರಣವೇನು ವಿವರಿಸಿ.